ಏನಪ್ಪ ನೋವು ಅಂದ್ರೆ ಕೋಲಾರ ಜಿಲ್ಲೆಯಲ್ಲಿ ಒಬ್ಬ ದಲಿತ ಶಾಸಕ ಇದ್ದೀನಿ, ಸೌಜನ್ಯ ಕೂಡ ನನ್ನ ಚುನಾವಣೆ ಕರೆದಿಲ್ಲ. ಯಾರು ಕೂಡ ಹಿಂದೂ ಮುಖಂಡನ ಆ ಚುನಾವಣೆ ಕರೆದಿಲ್ಲ. ಅವರ ಪ್ರತಿಫಲ ಇವತ್ತು ನಾವು ಅನುಭವಿಸ್ತಾ ಇದ್ದೀವಿ. ಇದು ಹೆಚ್ಚೆ ಗಂಟೆ. ಮುಂದೆ ಯಾರು ಕೂಡ ದಲಿತರನ್ನ, ಅಲ್ಪಸಂಖ್ಯಾತರನ್ನ, ಇನ್ನುಳಿದವರನ್ನ ನಿರ್ಲಕ್ಷ್ಯ ಮಾಡಿದ್ರೆ ನನ್ನೂ ಸೇರಿಕೊಂಡು ಎಲ್ಲರೂ ಇದೇ ಗತಿ. ಅದರಿಂದ ರಾಜಕೀಯಕ್ಕೆ ಹೋಗೋದು ಬೇಡ. ಇವತ್ತು ಇಂಥ ಮಹಾನ್ ಭಾವನ ಆದರ್ಶದಲ್ಲಿ ನಾವಲ್ಲಿ ನಡೆಯೋಣ. ನಾನು ಕೂಡ ಇನ್ನೂ ಹೆಚ್ಚು ಅಭಿವೃದ್ಧಿ ಮಾಡಬೇಕು ಅನ್ನೋ ಕನಸನ್ನು ಇಟ್ಕೊಂಡಿದ್ದೀನಿ. ಅವರ ಆಶಯದಂತೆ ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಬಡವರಿಗೆ ಸಹಾಯ ಮಾಡೋ ಕೆಲಸವನ್ನು ಮಾಡ್ತಾ ಹೋಗೋಣ ಅನ್ನೋ ಮಾತನ್ನು ಹೇಳಿ, ಈ ಸಂದರ್ಭದಲ್ಲಿ ಈ ರಾಜ್ಯ ಕಂಡಂತಹ, ಈ ದೇಶ ಕಂಡಂತಹ ಮತ್ಸದಿ ನಾಯಕ ಜಯರಾಜ್ ಈ ಒಂದು ಹುಟ್ಟಬಹುದೇನೆಂದು ನಾವೆಲ್ಲ ಶುಭ ಹಾರೈಸಿ ಅವರ ಆದರ್ಶವನ್ನ ನಾವೆಲ್ಲ ಕೂಡ ಹಂಚಿಕೊಂಡು ಜೀವನ ಅಳವಡಿಸ್ಕೊಂಡು ಹೋಗೋಣ ಅನ್ನೋ ಮಾತನ್ನು ಹೇಳಿ ತಮ್ಮೆಲ್ಲ ನಮಸ್ಕಾರ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ.